ಹಾಯ್ ಗೆಳೆಯರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ನ ನಿಫ್ಟಿ 50 ಆಗಿರ್ಬೋದು, ನಮ್ಮ ಸೆನ್ಸೆಕ್ಸ್ ಆಗಿರ್ಬೋದು, ನಮ್ಮ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಇವತ್ತು ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಹಾಗೂ ನಮ್ಮ ಇಂಡಿವಿಜುವಲ್ ಸ್ಟಾಕ್ಗಳು ಕೂಡ ಇವತ್ತು ಯಾವ್ದ್ಯಾವುದು ಗ್ರೀನಲ್ಲಿ ಎಂಡ್ ಆಗಿದೆ, ಯಾವ್ದ್ಯಾವುದು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಾವು ಇಲ್ಲಿ ಡಿಸ್ಕ್ಲೈಮರ್ ನಲ್ಲಿ ಕಾಣಿಸ್ತಾರೋ ಲೈನ್ನ ಒಂದ್ಸಲಿ ಓದ್ಕೊಂಡ್ಬಿಡೋಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮಾತನಾಡುವ ಯಾವುದೇ ಸ್ಟಾಕ್ಗಳು ಕೂಡ ಹೂಡಿಕೆ ಸಲಹೆ ಆಗಿರುವುದಿಲ್ಲ ಸ್ನೇಹಿತರೆ. ಹೂಡಿಕೆ ಮಾಡುವ ಮೊದಲು ತುಂಬಾ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ಅಕ್ಟೋಬರ್ 31ನೇ ತಾರೀಕು ನಮ್ಮ ನಿಫ್ಟಿ 50 ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 25,836 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 25,722 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಇವತ್ತು 0.60% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಸೆನ್ಸೆಕ್ಸ್ನ ನಾವು ನೋಡೋದಾದರೆ, ನಮ್ಮ ಸೆನ್ಸೆಕ್ಸ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 84,290 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 83,938 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 0.55% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಬ್ಯಾಂಕ್ ನಿಫ್ಟಿನ ನಾವು ನೋಡೋದಾದರೆ, ನಮ್ಮ ಬ್ಯಾಂಕ್ ನಿಫ್ಟಿ ಇವತ್ತು ದಿನದ ಮೊದಲ ಹಂತದಲ್ಲಿ 57,970 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 57,776 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 0.44% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ಅಕ್ಟೋಬರ್ 31ನೇ ತಾರೀಕು ಯಾವ ಸ್ಟಾಕ್ಗಳು ಗ್ರೀನಲ್ಲಿ ಎಂಡ್ ಆಯಿತು ಅಂತ ನಾವು ನೋಡೋದಾದರೆ, ನಮ್ಮ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 5,533 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 5,687 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಇವತ್ತು 14.28% ಇವತ್ತು ಗ್ರೀನ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 880 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 979 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 10.66% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಇಂಟೆಲೆಕ್ಟ್ ಡಿಸೈನ್ಸ್ ಅರೇನಾ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 1,059 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 1,133 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 8.29% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ನಮ್ಮ IDBI ಬ್ಯಾಂಕ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 98 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 103 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 6.03% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಲೆಂಟೆಡ್ ವ್ಯೂ ಅನಾಲಿಸ್ಟಿಸ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 422 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 448 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 5.94% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಇನ್ವೆಸ್ಟರ್ಸ್ ನಾಲೆಡ್ಜ್ ಸೊಲ್ಯೂಷನ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 1,614 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 1,645 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 5.03% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಗೆಳೆಯರೆ, 2025 ಅಕ್ಟೋಬರ್ 31ನೇ ತಾರೀಕು ಯಾವ ಸ್ಟಾಕ್ಗಳು ರೆಡ್ನಲ್ಲಿ ಎಂಡ್ ಆಯಿತು ಅಂತ ನಾವು ನೋಡೋದಾದರೆ, ನಮ್ಮ ಬಂಧನ್ ಬ್ಯಾಂಕ್ ಲಿಮಿಟೆಡ್ ಬಂದು ಇವತ್ತು 8.22% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಮಹಾರಾಷ್ಟ್ರ ಸ್ಕೂಟರ್ಸ್ ಲಿಮಿಟೆಡ್ ಬಂದು ಇವತ್ತು 6.65% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಅಪಾರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬಂದು ಇವತ್ತು 6.29% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಸೆಫೈರ್ಸ್ ಫುಡ್ಸ್ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು 5.09% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಬಂದು ಇವತ್ತು 4.61% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಎಂಫಾಸಿಸ್ ಲಿಮಿಟೆಡ್ ಬಂದು ಇವತ್ತು 4.47% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಗೆಳೆಯರೆ, 2025 ಅಕ್ಟೋಬರ್ 31ನೇ ತಾರೀಕು ನಮ್ಮ ಫಾರಿನ್ ಇನ್ವೆಸ್ಟರ್ಸ್ ಹಾಗೂ
ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಗ್ಗೆ ನಾವು ನೋಡೋದಾದರೆ ನಮ್ಮ ಫಾರಿನ್ ಇನ್ವೆಸ್ಟರ್ಸ್ ಬಂದು ಇವತ್ತು 3077.60 CR ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಗ್ಗೆ ನಾವು ನೋಡೋದಾದರೆ 2469.30 CR ಇವತ್ತು ನೆಟ್ ಬಯರ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಸೊ ಗೆಳೆಯರೆ, ಇದಾಗಿತ್ತು ನಮ್ಮ ವಿಡಿಯೋ ಇನ್ಫಾರ್ಮೇಷನ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.